ಸ್ಪಿರಿಚುವಲ್ ಮತ್ತೆ ಟ್ರೆಡಿಷನಲ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಎಲಿವೇಶನ್ ನೋಡ್ಬೋದು, ಚಕ್ರಾಸ್ ಎಲ್ಲ ಕಾಣಿಸ್ತಿದೆ. ನೈಟ್ ಹೊತ್ತು ಲೈಟ್ ಆನ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ. ಟೋಟಲ್ ಲೈಟ್ಸ್ ಕಾಣುತ್ತೆ. ಸ್ಪೇಸಿಯಸ್ ಆಗಿ 2 ವೆಹಿಕಲ್ ಪಾರ್ಕಿಂಗ್ ಮಾಡೋಷ್ಟು ಜಾಗ ಕೊಟ್ಟಿದ್ದೀವಿ. 4x8 ಬರುತ್ತೆ. ಓಕೆ. ಅಂಡ್ ಇದಕ್ಕೊಂದು ಚೆಕ್ ವಿಂಡೋ ಕೊಟ್ಟಿದ್ದೀವಿ. ದಿಸ್ ಆಲ್ ಟೀ ಕುಡ್ಡೆ ಇರುತ್ತೆ. ಫಾಯರ್ ಏರಿಯಾ ತುಂಬಾ ಲೆಂತ್ ಇದೆ. ಸ್ಪೇಸಿಯಸ್ ಒಂದು ಲಿವಿಂಗ್ ಏರಿಯಾ ಇದೆ. ಟಿವಿ ಯೂನಿಟ್, ಸಿಂಪಲ್ ಟಿವಿ, ಅದು ಒಂಥರ ಟ್ರೆಡಿಷನಲ್ ಟೈಪ್ ಅಲ್ಲಿ ಇದೆ. ಒಂದು ಓಪನ್ ಕಾನ್ಸೆಪ್ಟ್ ಪೂಜಾ ತರ ಇದೆ. ಇದು ಓಪನ್ ಟೈಪ್ ಕಾನ್ಸೆಪ್ಟ್ ಅಲ್ಲಿ ನಾವು ಕಿಚನ್ ಮಾಡ್ಕೊಟ್ಟಿದ್ದೀವಿ. ಬ್ರೇಕ್ಫಾಸ್ಟ್ ಕೌಂಟರ್ ವಿತ್ ಬ್ರೇಕ್ಫಾಸ್ಟ್ ಕೌಂಟರ್. ಇದು ಎರಡು ಓಪನ್ ಮಾಡಿದ್ರೆ 2 ರೂಮ್ ಇದೆ ಒಳಗಡೆ. ಸೊ ಇದು ಮೇಲೆ ಸರ್ ಇಲ್ಲಿ ಇದು ಮಾಸ್ಟರ್ ಬೆಡ್ರೂಮ್ ತರನೇ ಇದೆ. ಎಸ್ ಸರ್, ಮಾಸ್ಟರ್ ಬೆಡ್, ಸೋಫಾ ಕಮ್ ಬೆಡ್ ತರ ಆಗುತ್ತೆ ಸರ್. ಸ್ಟಡಿ ಯೂನಿಟ್ ವಿತ್ ಅಲ್ಲೇ ವಿಂಡೋಸ್ ಇದೆ. ಇಲ್ಲೂ ಒಂದು ರೂಮ್ ಇದೆ. ಇದು ಪೆಟ್ಸ್ ರೂಮ್ ಅಂತ ಹೇಳ್ತೀವಿ. ಅದು 1 year ವರೆಗೂ ಫ್ರೀ ಸರ್ವಿಸ್ ಇರುತ್ತೆ. ನಾವು ಇದು ಬಂದು ಟೆರೇಸ್ ಸರ್. ಅಲ್ಲಿ ಟೆಂಪಲ್ ಕಾನ್ಸೆಪ್ಟ್ ಅಲ್ಲಿ ಮಾಡಿ ಓಕೆ. ಸೊ ನಮ್ಮ ಮುಂದೆ ನೋಡ್ತಿರ್ಬೋದು ಅರ್ಬನ್ ಲೈನ್ ಕನ್ಸ್ಟ್ರಕ್ಷನ್ಸ್ ಕಡೆಯಿಂದ ಮಹೇಶ್ ಸರ್ ಇದ್ದಾರೆ. ಸರ್ ನಮಸ್ತೆ. ಸರ್ ಎಷ್ಟೊಂದು ಪ್ರಾಜೆಕ್ಟ್ಸ್ ಕೂಡ ನಿಮ್ದು ತೋರಿಸಿರ್ತೀವಿ, ನೀವು ಕೂಡ ಡಿಸೈನ್ ವೆರೈಟೀಸ್ ಎಲ್ಲ ಮಾಡಿರ್ತೀರಾ. ಬಟ್ ಇದು ಒಂಥರ ಸ್ಪಿರಿಚುವಲ್ ಮತ್ತು ಟ್ರೆಡಿಷ್ನಲ್ ಅಂತಲೇ ಹೇಳ್ಬೋದು. ಯಾಕಂದರೆ ಎಲಿವೇಶನ್ ನೋಡ್ಬೋದು, ಚಕ್ರಾಸ್ ಎಲ್ಲ ಕಾಣಿಸ್ತಿದೆ. 40-60 ಬರುತ್ತೆ. ಸೊ ಇದು ಕನ್ಸ್ಟ್ರಕ್ಷನ್ ಕಾಸ್ಟ್ ಎಷ್ಟಾಗುತ್ತೆ ಸರ್? ಸರ್ ಇದು ನಾವು 95 lakhs ಕನ್ಸ್ಟ್ರಕ್ಷನ್ ಮಾಡಿದ್ದೀವಿ. ಕನ್ಸ್ಟ್ರಕ್ಷನ್ ಮಾಡಿರೋಂಥದ್ದು. ಓಕೆ. ಅಂದ್ರೆ ಲೈಕ್ ನಮ್ಮ ಕಸ್ಟಮರ್ ಬಂದು ಅವರು ಸ್ಪಿರಿಚುವಲ್ ಸ್ಪೋಕ್ಸ್ ಪರ್ಸನ್ ತರಾನೆ. ಓಕೆ. ಅಂದ್ರೆ ಇದೇ ಥೀಮ್ ಅಲ್ಲಿ ಬೇಕು, ಎಲಿವೇಶನ್ ಇದೇ ಥೀಮ್ ಅಲ್ಲಿ ಬೇಕು, ಅಂಡ್ ಇಂಟೀರಿಯರ್ ಆಲ್ಸೋ ಅದೇ ಥೀಮ್ ಅಲ್ಲಿ ಮಾಡಿಸ್ಕೊಂಡಿದ್ದಾರೆ ಅವರು. ಇದು G+1 ಮತ್ತೆ ಮೇಲ್ಗಡೆ ಒಂದು ಆಫ್ ಪೋರ್ಷನ್ ಮಾಡಿದೀವಿ. ಟೆರೇಸ್ ಅಲ್ಲಿ ಅವರು ಟೆಂಪಲ್ ತರನೇ ಮಾಡ್ಕೊಂಡಿದ್ದಾರೆ. ಓಕೆ ಓಕೆ. ಅಂಡ್ ಗ್ರೌಂಡ್ ಅಲ್ಲಿ 2 BHK ಮನೆ ಇದೆ. ಪಾರ್ಕಿಂಗ್ 2 ಸ್ಪೇಸಿಯಸ್ ಪಾರ್ಕಿಂಗ್ ಇದೆ 2 ವೆಹಿಕಲ್. ಅಂಡ್ ಫಸ್ಟ್ ಫ್ಲೋರ್ ಗೆ ಬಂದ್ರೆ 3 BHK ಕಾನ್ಸೆಪ್ಟ್ ಅಲ್ಲಿ ಮನೆ ಮಾಡಿದೀರಾ. ಓಕೆ, ಸೂಪರ್. ಸೊ ಇವಾಗ ಎಲಿವೇಶನ್ ಅಲ್ಲಿ ಯಾವ ತರ ಮಾಡಿದೀರಾ ಸರ್, ಅದೊಂದು ಹೇಳ್ಬಿಡಿ ಸರ್. ಎಲಿವೇಶನ್ ಅಲ್ಲಿ ಸ್ಟೋನ್ ಕ್ಲಾಡಿಂಗ್ ಯೂಸ್ ಮಾಡಿದೀವಿ. ಇದು ಸ್ಟೋನ್ ಕ್ಲಾಡಿಂಗ್ ಜೊತೆ ACP ಕ್ಲಾಡಿಂಗ್ ಅಲ್ಲಿ 7 ಚಕ್ರಾಸ್ ಕೊಟ್ಟಿದೀವಿ. ಬ್ಯಾಕ್ ಲಿಟ್ ಇದೆ. ಅದು ನೀವು ನೈಟ್ ಹೊತ್ತು ಲೈಟ್ ಆನ್ ಮಾಡಿದ್ರೆ ಚೆನ್ನಾಗಿ ಟೋಟಲ್ ಲೈಟ್ಸ್ ಕಾಣುತ್ತೆ. ಮೇಲ್ಗಡೆ ಒಂದು ಲೋಟಸ್ ಕಾನ್ಸೆಪ್ಟ್ ಕ್ರಿಯೇಟ್ ಮಾಡಿ ಬೆಲ್ಸ್ ಕೊಟ್ಟಿದ್ದೀವಿ ಸರ್. ಅಂದ್ರೆ ಇದು ಸಿಂಪಲ್ ಅಂಡ್ ಎಲಿಗೆಂಟ್ ಆಗಿದೆ. ಗೇಟ್ ಎಲ್ಲ ಬಂದ್ರೆ MS ಗೇಟ್ ವಿತ್ HPL ಶೀಟ್ ಯೂಸ್ ಮಾಡಿದೀವಿ. ಅಂಡ್ ರೈಲಿಂಗ್ಸ್ ಎಲ್ಲದನ್ನು ವಿತ್ ಗ್ಲಾಸ್ ರೈಲಿಂಗ್ಸ್ ಯೂಸ್ ಮಾಡಿದೀವಿ. ಅಂಡ್ ನಾರ್ಮಲ್ ದೀಸ್ ಎಂಟ್ರೀಸ್, ರ್ಯಾಂಪ್ ಆಲ್ ವಿಲ್ ಬಿ ನಮ್ದು ಪ್ಯಾಕೇಜ್ ಅಲ್ಲೇ ಕವರ್ ಆಗಿರುತ್ತೆ ಸರ್. ಗ್ರೌಂಡ್ ಫ್ಲೋರ್ ಗೆ ಬಂದ್ರೆ ಇಲ್ಲಿ ಸ್ಪೇಸಿಯಸ್ ಆಗಿ 2 ವೆಹಿಕಲ್ ಪಾರ್ಕಿಂಗ್ ಮಾಡೋಷ್ಟು ಜಾಗ ಕೊಟ್ಟಿದ್ದೀವಿ. 2 ವೆಹಿಕಲ್ ಈಸಿಲಿ ಪಾರ್ಕಿಂಗ್ ಮಾಡಬಹುದು. ಅಂಡ್ ಒಂದು RCC ಸಂಪ್ ಮಾಡ್ಕೊಟ್ಟಿದೀವಿ ಇಲ್ಲಿ ಕಾರ್ನರ್. ಎಷ್ಟು ಲೀಟರ್ಸ್ ಬರುತ್ತೆ ಸರ್? 12,000 ಲೀಟರ್ ಸಂಪ್ ಇದೆ ಇಲ್ಲಿ. ಓಕೆ ಓಕೆ ಓಕೆ. ಸೊ ಆ ಕಡೆ ಎಲ್ಲ ಏನ್ ಬರ್ಬೋದು ಸರ್? ಅಂದ್ರೆ ಸರ್ ಇಲ್ಲಿ ಪಾರ್ಕಿಂಗ್ ಆದ್ಮೇಲೆ ಇಲ್ಲೊಂದು ಯುಟಿಲಿಟಿ ಪ್ರಾವಿಷನ್ ಮಾಡ್ಕೊಂಡಿದ್ದೀವಿ. ಲೈಕ್ ಇಲ್ಲಿ ಒಳಗಡೆ ಬಂದ್ರೆ ಯುಟಿಲಿಟಿ ಬರುತ್ತೆ. ಇಲ್ಲೊಂದ್ ಸ್ವಲ್ಪ ಸ್ಪೇಸ್ ಫಾರ್ ವಾಷಿಂಗ್ ಗೆ, ಹೇಗೇನ್ ಇಲ್ಲಿ ಶೂ ರ್ಯಾಕ್ಸ್ ಬಂದ್ರೆ, ಅಂಡ್ ಇಲ್ಲಿ ವಾಷಿಂಗ್ ಮಿಷಿನ್ಸ್ ಇದೆಲ್ಲದಕ್ಕೂ ಯುಟಿಲಿಟಿ ಇದೆ. ಸರ್ ಒಂದು ಸ್ಮಾಲ್ ವಾಶ್ರೂಮ್ ಇದೆ ಅಲ್ಲಿ. ಅಂಡ್ ಇಲ್ಲಿ ಸ್ಟೋರೇಜ್ ಅಡ್ಜಸ್ಟ್ ಮಾಡ್ಕೊಟ್ಟಿದ್ದೀವಿ. ಸೆಟ್ ಬ್ಯಾಕ್ ಬಿಟ್ಟಿದ್ದೀರಲ್ಲ ಸರ್? ಎಸ್ ಸರ್, ಕಂಪ್ಲೀಟ್ಲಿ ಸೆಟ್ ಬ್ಯಾಕ್ ಇದೆ ಬಿಲ್ಡಿಂಗ್. ಓಕೆ. ಸೊ ಇದು ವಾಸ್ತು ಪ್ರಕಾರವಾಗಿ ಆಲ್ಮೋಸ್ಟ್ ಟ್ರೆಡಿಷನಲ್ ಸ್ಪಿರಿಚುವಲ್ ಅಂದ್ರೆ ವಾಸ್ತು ಪ್ರಕಾರವಾಗಿ ಆಗಿರುತ್ತೆ. ಸೊ ಇದು ಯಾವ ತರ ಇದೆ ಸರ್ ಇದು ಫೇಸಿಂಗ್ ಅದೆಲ್ಲ? ಇದು ಈಸ್ಟ್ ಫೇಸಿಂಗ್ ಪ್ರಾಪರ್ಟಿ ಇರೋದ್ರಿಂದ ಸರ್ ವಾಸ್ತು ಕಾಂಪ್ಲೈನ್ಸಸ್ ಎಲ್ಲ ಕನ್ಸಿಡರ್ ಮಾಡಿರ್ತೀವಿ. ಹೇಗೆ ಅವರು ಸ್ಪಿರಿಚುವಲ್ ಇರೋದ್ರಿಂದ ಅವರೆಲ್ಲ ಕಾನ್ಸೆಪ್ಟ್ ಚೆಕ್ ಮಾಡ್ಕೊಂಡೇನೆ ಹೇಗೆ ನಮಗೆ ಕನ್ಫರ್ಮೇಶನ್ ಕೊಟ್ಟಿದ್ದಾರೆ. ಸೂಪರ್ ಸರ್. ಇವಾಗ ಇದು 40/60 ಬರುತ್ತೆ ಅಲ್ಲ? ಇಲ್ಲಿ ತನಕ ಎಷ್ಟು ಬರುತ್ತೆ ಅಂಡ್ ಇದು ಯಾವ ತರ ಎಷ್ಟು ತಗೊಂಡಿ ಸರ್? ನಿಯರ್ಲಿ 22 feet ವರೆಗೂ ಪಾರ್ಕಿಂಗ್ ತಗೊಂಡಿದ್ದೀವಿ. ಫ್ರಂಟ್ ಇಂದ 22 feet ಪಾರ್ಕಿಂಗ್ ತಗೊಂಡಿದ್ವಿ. ಮಿಕ್ಕಿದ್ನ ಮನೆ ನಾವು ಡಿವೈಡ್ ಮಾಡ್ಕೊಂಡಿದ್ದೀವಿ. ಅಂದ್ರೆ 2 BHK ಮನೆ ಬರುತ್ತೆ. ಸೊ ಕೆಳಗಡೆ 2 BHK ಮನೆ, ಮತ್ತೆ ಆ ಕಡೆ ಏನಿದೆ ಸರ್ ಅಲ್ಲಿ? ಇಲ್ಲೊಂದು ಕಿಚನ್ ಪ್ರಾವಿಷನ್ ಮಾಡಿದ್ವಿ ಸರ್. ಕಿಚನ್ ಯಾಕಂದ್ರೆ ಈ ಕಿಚನ್ ಬಂದು ಲೈಕ್ ಇದು ಆಶ್ರಮ ಕಾನ್ಸೆಪ್ಟ್ ಇರೋದ್ರಿಂದ ತುಂಬಾ ಜನ ಬರ್ತಾ ಇರ್ತಾರೆ, ಸ್ಪಿರಿಚುವಲ್ ಇದು ನಡೀತಾ ಇರುತ್ತೆ. ಅದಕ್ಕೆ ಅಡಿಷನಲ್ ಒಂದು ಕಿಚನ್ ಬೇಕು, ಕಿಚನ್ ತರ ಮಾಡಿದೆ. ಅದಕ್ಕೆ ಕಿಚನ್ ಮಾಡ್ಕೊಟ್ಟಿದ್ದೀವಿ. ಅಂಡ್ ದಿಸ್ UPS ಪ್ರಾವಿಷನ್ ಇದೆ ಇಲ್ಲಿ ಬಂದ್ರೆ. UPS ಪ್ರಾವಿಷನ್. ಈಗ ಮನೆ ಒಳಗೆ ಕೂಡ ಹೋಗಿ ನೋಡೋಣ. ಎಸ್ ಸರ್, ಇದು 2 BHK ಮನೆ ಆಲ್ರೆಡಿ ಇದಾರೆ ಅಲ್ಲ, ಪೇರೆಂಟ್ಸ್ ಗೆ ಅಂತ ಮಾಡಿರೋ? ಎಸ್ ಸರ್, ಹೌದು, ಪೇರೆಂಟ್ಸ್ ಗೆ ಅಂತ ಮಾಡಿರೋದು 2 BHK ಮನೆ ಬರುತ್ತೆ. ಇದೆಲ್ಲ ಟೀ ಕುಡ್ಡೆ ಕೊಟ್ಟಿದ್ದೀವಿ. ಮೇನ್ ಡೋರ್ ಆಲ್ ವಿಲ್ ಬಿ ಟೀ ಕುಡ್ಡೆ ಬರುತ್ತೆ. ಎಸ್ ಸರ್, ಹೌದು. ಅಂಡ್ ಒಳಗಡೆ ಬಂದ್ರೆ ಇಟ್ಸ್ ಲಿವಿಂಗ್ ಏರಿಯಾ. ಓಪನ್ ಕಿಚನ್ ಕಾನ್ಸೆಪ್ಟ್ ಬರುತ್ತೆ. ಅಂಡ್ 2 bedrooms ಇದೆ ಸರ್. ಇಲ್ಲೊಂದು ಬೆಡ್ರೂಮ್, ಆ ಕಡೆ ಒಂದು ಬೆಡ್ರೂಮ್ ಇದೆ. ಒಂದು ವಾಶ್ರೂಮ್ ಇದೆ. ಅಂಡ್ ಒಂದು ಪೂಜಾ ರೂಮ್ ಪ್ರಾವಿಷನ್ ಮಾಡಿದ್ದೀರಾ. ಸೊ ಈಗ ಮೇಲ್ಗಡೆ ಕೂಡ ಹೋಗಿ ನೋಡೋಣ ಬನ್ನಿ. ಈ ಕಡೆ ಕೂಡ ನೋಡಬಹುದು, ಒಂದು ಗ್ಯಾಪ್ ಇದೆಯಲ್ಲ ಸರ್ ಇಲ್ಲಿ? ಎಸ್ ಸರ್, ಅಲ್ಲಿ ನಮ್ ಸೆಟ್ ಬ್ಯಾಕ್ ಆಕ್ಸಿಸ್ ಗೆ ಪ್ಯಾಸೇಜ್ ಕೊಟ್ಕೊಂಡಿದ್ವಿ. ಅಂದ್ರೆ ಅಲ್ಲಿ ಸೆಟ್ ಬ್ಯಾಕ್ ನಮ್ಗೆ ಆ ಕಡೆಯಿಂದ ನಮ್ಗೆ ಆಕ್ಸಿಸ್ ಇಲ್ಲ. ಆದ್ರಿಂದ ಇಲ್ಲಿಂದಾನೆ ಆಕ್ಸೆಸ್ ಮಾಡಬಹುದು, ಆತರ ಪ್ಯಾಸೇಜ್ ಕೊಟ್ಕೊಂಡು. ಸೂಪರ್ ಸರ್. ಸೊ ನೆಕ್ಸ್ಟ್ ಈಗ ಮೇಲೆ ಕೂಡ ಹೋಗಿ ಫಸ್ಟ್ ಫ್ಲೋರ್ ಹೋಗೋಣ ಸರ್. ಅಂದ್ರೆ ಇಲ್ಲಿ ಕೆಳಗಡೆ ಗ್ಯಾಸ್ ಪ್ರಾವಿಷನ್ಸ್ ಗೆ
ಎವ್ರಿಥಿಂಗ್ ಗ್ಯಾಸ್ ಲೈನ್ ಎಲ್ಲ ಇಲ್ಲಿಗೆ ಬರುತ್ತೆ ಓಕೆ ಅಂಡ್ ಮೀಟರ್ ಪ್ಯಾನಲ್ ಇಲ್ಲೇ ಬರುತ್ತೆ. ಇಲ್ಲೇ ಬಂದ್ಬಿಡುತ್ತೆ. ಎಸ್ ಸರ್. ಓಕೆ, ಸೊ ಇದು ಸ್ಟೇರ್ ಕೇಸ್ ಯಾವುದು ಸರ್ ಯೂಸ್ ಮಾಡಿರೋಂಥದ್ದು? ಅಂದ್ರೆ ಸೇಮ್ ಲೆಪೋತ್ರಾ ಸ್ಟೇರ್ ಕೇಸ್ ಲೆಪೋತ್ರಾ ಗ್ರಾನೈಟ್ ಯೂಸ್ ಮಾಡ್ತೀವಿ ಓಕೆ. ಅಂಡ್ SS 304 ಗ್ರೇಡ್ ಸ್ಟೀಲ್ ಇದು. ಈ 3 ಫೀಟ್ ಬರುತ್ತಾ? 2.5 3 ಫೀಟ್ ಸರ್. 3 ಫೀಟ್ ಸ್ಟ್ಯಾಂಡರ್ಡ್ 3 ಫೀಟ್ ಹೈಟ್ ಬರುತ್ತೆ ಇದೆಲ್ಲ. ಓಕೆ. ಫಸ್ಟ್ ಫ್ಲೋರ್ ಅಲ್ಲಿ 3 BHK ಪ್ರಾವಿಷನ್ ಮಾಡ್ಕೊಂಡಿದೀವಿ. Okay. ಸೇಮ್ ಸ್ಟೇರ್ ಕೇಸ್ ಏನು ಗ್ರಾನೈಟ್ ಬರುತ್ತೆ ಅದು ಅದೇ ಕಂಟಿನ್ಯೂ ಆಗಿದೆ. ಟೋಟಲ್ ಕಂಟಿನ್ಯೂ ಮಾಡ್ಕೊಂಡು. ಓಕೆ, ಇಲ್ಲಿ ಸೇಫ್ಟಿ ಇದು ಹಾಕಿದಿರಲ್ಲ? ಎಸ್ ಸರ್, ಇಲ್ಲಿ SS ಗೇಟ್ ಸೇಫ್ಟಿ ಗೇಟ್ ಮಾಡ್ಕೊಂಡಿದ್ದೀವಿ. ಸೂಪರ್. ಸೊ ಇದು ಸ್ಪೇಷಿಯಸ್ ಆಗಿದೆ, ಆಲ್ಮೋಸ್ಟ್ 5 ಫೀಟ್ ಇದೆಯಾ? ಇದು 6 ಫೀಟ್ ಇದೆ. 6 ಫೀಟ್ ಬರುತ್ತೆ. Yes, sir. ಓಕೆ ಓಕೆ, ಸ್ಪೇಷಿಯಸ್ ಆಗಿದೆ. ಸೊ ಇಲ್ಲೆಲ್ಲ ಹೇಗೆ ಸರ್ ಇದು ಯೂಸ್ ಮಾಡಿರೋಂಥದ್ದು? ಎಸ್ ಸರ್, ಇದು ಫಸ್ಟ್ ಫ್ಲೋರ್ ಎಂಟ್ರೆನ್ಸ್. ಇಲ್ಲಿ ಸೇಮ್ SS ರೈಲಿಂಗ್ ವಿತ್ ಗ್ಲಾಸ್ ಯೂಸ್ ಮಾಡಿದ್ವಿ, ಟಫನ್ ಗ್ಲಾಸ್ ಫಾರ್ ದ ರೈಲಿಂಗ್ಸ್ ಬಂದ್ರೆ. ಅಂಡ್ ಇಲ್ಲೆಲ್ಲ UPVC ವಿಂಡೋಸ್ ಕೊಟ್ಟಿದ್ವಿ. ಇದು ಸುಮಾರು ಹೈಟ್ ಕೂಡ ಜಾಸ್ತಿ ಇದೆಯಲ್ಲ? ಎಸ್ ಸರ್, ಅಂದ್ರೆ ಇಲ್ಲಿ ಇದೇ ತರ ಬೇಕು ಅಂತ ತಗೊಂಡಿದ್ದು. ಅಂದ್ರೆ ಇದು ಈಸ್ಟ್ ಫೇಸಿಂಗ್ ಆಗಿರೋದ್ರಿಂದ ಲೈಟಿಂಗ್ಸ್ ಚೆನ್ನಾಗಿ ಬರುತ್ತೆ. ಅಂಡ್ ಇಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ಪ್ಲಾಂಟರ್ ಬಾಕ್ಸ್ ತರ ಮಾಡಿದ್ವಿ, ಅಂದ್ರೆ ಟೆಂಪಲ್, ಓಪನ್ ಟೆಂಪಲ್ ತರ ಮಾಡಿದ್ವಿ. ಓಕೆ, ಅದರಿಂದ ಲೈಟಿಂಗ್ ಬೇಕು ಅಂತ ಈ ಕಾನ್ಸೆಪ್ಟ್ ಅಲ್ಲಿ ತಗೊಂಡಿದ್ರು. ಅಂಡ್ ಇಲ್ಲಿ ಸ್ಟೋನ್ ಕ್ಲಾಡಿಂಗ್ ಮಾಡಿದ್ವಿ ಎಂಟ್ರೆನ್ಸ್ ಸರ್, ಹೈಲೈಟ್ ಮಾಡೋದಕ್ಕೆ. ಅಂಡ್ ಕಾಮಧೇನು ಕಾನ್ಸೆಪ್ಟ್ ಇಂಟಿಗ್ರೇಟ್ ವಾಸ್ತುಗೆ ಎಲ್ಲ ಇದು ಮಾಡಿ. ಎಸ್ ಸರ್, ಅಂಡ್ ಇಲ್ಲಿ ತುಳಸಿ ಕಟ್ಟೆ ಮಾಡ್ಕೊಟ್ಟಿದೀವಿ. ಅಂಡ್ ಇಲ್ಲಿ ಬಂದ್ರೆ ಇದು ದಿಸ್ ಮೇನ್ ಡೋರ್, ಅಂದ್ರೆ ಇದು 4x8 ಬರುತ್ತೆ. ಓಕೆ. ಅಂಡ್ ಇದಕ್ಕೊಂದು ಚೆಕ್ ವಿಂಡೋ ಕೊಟ್ಟಿದೀವಿ. ದಿಸ್ ಆಲ್ ಟೀ ಕುಡೆ ಇರುತ್ತೆ. ಇದೆಲ್ಲ ಟೀ ಕುಡೆ ಬರುತ್ತೆ ಕಂಪ್ಲೀಟ್ಲಿ. ಟೀ ಕುಡೆ ಪಾಲಿಶ್ ಬರುತ್ತೆ. ಅಂಡ್ ಇಲ್ಲಿ ಬಂದ್ರೆ ಫಾಯರ್ ಏರಿಯಾ ಸರ್. ಫಾಯರ್ ಏರಿಯಾ. ಓಕೆ. ಫಾಯರ್ ಏರಿಯಾ ತುಂಬಾ ಲೆಂತ್ ಇದೆ. ಅಂಡ್ ಲೈಕ್ ಅರೌಂಡ್ 15x7 ಇದೆ ವಿಡ್ತ್. 15x7 ಬರುತ್ತೆ. ಎಸ್ ಸರ್. ಓಕೆ. ಸೊ ಇಲ್ಲೂ ಪ್ಲಾಂಟರ್ ಬಾಕ್ಸ್ ತರ ಇದೆ. ಎಸ್ ಸರ್, ನೋಡಬಹುದು. ಅಂದ್ರೆ ಇಂಟೀರಿಯರ್ ಪ್ರಾವಿಷನ್ಸ್ ಎಲ್ಲ ಏನ್ ಬೇಕು ಅವ್ರಿಗೆ ಮಾಡ್ಕೊಟ್ಟಿದ್ವಿ. ಓಕೆ ಓಕೆ. ಲೈಕ್ ಇಂಟೀರಿಯರ್ ಡಿಸೈನಿಂಗ್ ನಮ್ ಟೈಮೇ ಮಾಡಿದ್ದು ಇನಿಷಿಯಲಿ. ಅವಾಗ ಏನ್ ಬೇಕು ಪ್ರಾವಿಷನ್ಸ್ ಎಲ್ಲದನ್ನು ಮಾಡ್ಕೊಟ್ಟಿದ್ದೀರಾ ಸ್ಟಾರ್ಟಿಂಗ್? ಓಕೆ. ಸೊ ಇಲ್ಲಿ ಬಂದ್ರೆ ನೋಡ್ತಿರ್ಬೋದು ಶಿವದೆಲ್ಲ ಇದು FRP ಮಾಡಿರೋಂಥದ್ದು. FRP. ಸೊ ಇಲ್ಲೋ ನೋಡ್ತಿರ್ಬೋದು. ಇದೇನ್ ಸರ್ ಇದು ಗ್ಯಾಪ್ ಈ ಕಡೆ, ಅಂದ್ರೆ ಪಾರ್ಟಿಷನ್ ತರ ಅವರೇ ಕೇಳಿದ್ರ ಅಥವಾ ಹೇಗೆ ನೀವು ಸಜೆಸ್ಟ್? ಸರ್, ಅಂದ್ರೆ ಫಾಯರ್ ಏರಿಯಾ ಅಲ್ವಾ, ಲೈಕ್ ಆ ಕಡೆ ಡೈನಿಂಗ್ ಬರುತ್ತೆ. ಆ ಡೈನಿಂಗ್ ನ ಹೆಂಗೆ ಅಂದ್ರೆ ಲೈಕ್ ತುಂಬಾ ವಾಲ್ ನೇ ಮಾಡ್ಬಿಟ್ಟು ಕ್ಲೋಸ್ ಮಾಡೋ ಕಾನ್ಸೆಪ್ಟ್ ಅಲ್ಲಿ ಇರ್ಲಿಲ್ಲ. ಓಕೆ. ಆದ್ರಿಂದ ಈ ತರ ಒಂದು ಇಂಟೀರಿಯರ್ ಅಲ್ಲೇ ಕ್ರಿಯೇಟ್ ಮಾಡ್ಕೊಳ್ಳೋಣ ಅಂತ ಕಾನ್ಸೆಪ್ಟ್ ಅಲ್ಲಿ ವಾಲ್ ನ ಫುಲ್ ಕನ್ಸ್ಟ್ರಕ್ಷನ್ ಮಾಡಲಿಲ್ಲ, ಅಲ್ಲಿವರೆಗೂ ವಾಲ್ ಮಾಡಿ ಮಿಕ್ಕಿದ್ನ ಓಪನ್ ಬಿಟ್ಟಿದ್ವಿ ಸರ್. ಓಪನ್ ಬಿಟ್ಟಿರೋ? ಎಸ್ ಸರ್, ಹೌದು. ಓಕೆ ಓಕೆ. ಇಲ್ಲಿ ಬಂದ್ರೆ ಇದು ಲಿವಿಂಗ್ ಏರಿಯಾ ಸರ್, ಸ್ಪೇಷಿಯಸ್ ಒಂದು ಲಿವಿಂಗ್ ಏರಿಯಾ ಇದೆ. ಓಕೆ. ಎಷ್ಟು ಡೈಮೆನ್ಷನ್ ಬರ್ಬೋದು ಸರ್ ಲಿವಿಂಗ್ ಏರಿಯಾ ಇದು? ಸರ್ 15x20 ಬರುತ್ತೆ. 15x20? ಎಸ್ ಸರ್, ಹೌದು. ಓಕೆ. ಸೊ ಇಲ್ಲೂ ನೋಡ್ತಿರ್ಬೋದು ವಿಂಡೋಸ್ ಪ್ರೊವೈಡ್ ಮಾಡಿದ್ದಾರೆ ಎರಡು. ಎಸ್ ಸರ್, ಟೋಟಲ್ ಆಗಿ ಅಂದ್ರೆ ವೆಂಟಿಲೇಷನ್ಸ್ ಎಲ್ಲದನ್ನು ಪ್ರಾವಿಷನ್ ಪ್ರಾಪರ್ ಪ್ರಾವಿಷನ್ ಆಗಿದೆ ಎಲ್ಲ. ಕ್ರಾಸ್ ಅಂಡ್ ಇಲ್ಲಿ ಸೀಲಿಂಗ್ ಹೈಟ್ ಎಲ್ಲ ಜಾಸ್ತಿ ಹೈಟ್ ಕೊಟ್ಟಿದ್ದೀವಿ ಸರ್, 11 ಫೀಟ್ ಹೈಟ್ ಇದೆ. 11 ಫೀಟ್ ಹೈಟ್ ಬರುತ್ತೆ. ಓಕೆ, ಸೂಪರ್. ಸೊ ಇಲ್ಲೂ ನೋಡ್ತಿರ್ಬೋದು ಇದೆಲ್ಲ ವಾಲ್ ಪೇಪರ್ಸ್ ತರ ಅಲ್ಲ ಸರ್ ಇದೆಲ್ಲ? ಎಸ್ ಸರ್, ಎಲ್ಲ ವಾಲ್ ಪೇಪರ್. ಓಕೆ. ಟೋಟಲ್ ಆಗಿ ವಾಲ್ ಪೇಪರ್ ಯೂಸ್ ಮಾಡಿರೋಂಥದ್ದು. ಅಂಡ್ ಇಡನ್ ಕಾನ್ಸೆಪ್ಟ್ ಅಲ್ಲಿ ಇಲ್ಲಿ ಡೋರ್ ಮಾಡಿದಿವಿ. ಅಂಡ್ ಇಲ್ಲಿ ಬಂದ್ರೆ ಇದು ಟಿವಿ ಯೂನಿಟ್, ಸಿಂಪಲ್ ಟಿವಿ. ಅದು ಒಂಥರ ಟ್ರೆಡಿಷನಲ್ ಟೈಪ್ ಅಲ್ಲಿ ಇದೆ. ಟ್ರೆಡಿಷನಲ್ ಸರ್, ಟೋಟಲ್ ಥೀಮೇ ಟ್ರೆಡಿಷನಲ್. ಓಕೆ. ಅಂಡ್ ಇಲ್ಲಿ ಒಂದು ಚಕ್ರ ಪ್ರಾವಿಷನ್ ಮಾಡಿಸ್ಕೊಂಡಿದ್ದಾರೆ. ಓಕೆ ಓಕೆ. ಅಂಡ್ ಇದು ಒಂದು ಸ್ಪೇಷಿಯಸ್ ಡೈನಿಂಗ್ ಏರಿಯಾ. ಅಂಡ್ ಇದು ಕೂಡ ಚಕ್ರ ಟೈಪ್ ಅಲ್ಲ ಇದೆ, ಇಲ್ಲಿ ಲೈಟ್ಸ್ ಎಲ್ಲ ಕೊಟ್ಟಿ ಇದು ಸೂಪರ್ ಆಗಿದೆ. ಓಕೆ. ಇಲ್ಲಿ ಬಂದ್ರೆ ಒಂದು ಓಪನ್ ಕಾನ್ಸೆಪ್ಟ್ ಪೂಜಾ ತರ ಇದೆ. ಅಂಡ್ ಇಲ್ಲಿ ಪ್ರಾವಿಷನ್ಸ್ ನಾವಲ್ಲಿ ಇದು ಟೋಟಲ್ ಆಗಿ ಡೆಪ್ತ್ ಇದೆ ಇಲ್ಲಿ. ಓಕೆ. ಪ್ಲಾಂಟರ್ ಬಾಕ್ಸ್ ತರ ಡೆಪ್ತ್ ಸಂಕನ್ ಮಾಡಿ ಅಲ್ಲಿ ಸಾಯಿಲ್ ತುಂಬಿಸಿ ಅಲ್ಲಿ ನ್ಯಾಚುರಲ್ ಇದೆ ಪ್ಲಾಂಟೇ ಇದು ಮಾಡಿ ಪ್ಲಾಂಟ್ ಮಾಡಿರೋದು. ಓಕೆ ಓಕೆ. ಸೊ ಅದಕ್ಕೆ ಬೆಳಕು ಕೂಡ ಆ ಕಡೆಯಿಂದಾನೇ ಬರುತ್ತೆ? ಎಸ್ ಸರ್, ಅದು ಆ ವಿಂಡೋ ತೋರಿಸಿದ್ನಲ್ಲ ನಾನು, ಎಕ್ಸಾಕ್ಟ್ಲಿ ಅದು ಆಪೋಸಿಟ್ ಬರುತ್ತೆ ಇದು. ಓಕೆ. ಸೊ ಬೆಳಕು ಕೂಡ ಚೆನ್ನಾಗಿ ಬರುತ್ತೆ ಇಲ್ಲಿ. ಎಸ್ ಸರ್. ಅಂಡ್ ಇಲ್ಲಿ ಇದು ಓಪನ್ ಟೈಪ್ ಕಾನ್ಸೆಪ್ಟ್ ಅಲ್ಲಿ ನಾವು ಕಿಚನ್ ಮಾಡ್ಕೊಟ್ಟಿದ್ದೀವಿ, ಬ್ರೇಕ್ಫಾಸ್ಟ್ ಕೌಂಟರ್ ವಿತ್ ಬ್ರೇಕ್ಫಾಸ್ಟ್ ಕೌಂಟರ್. ಅಂಡ್ ಅಲ್ಲೊಂದು ಯುಟಿಲಿಟಿ ಪ್ರಾವಿಷನ್ ಇದೆ. ಓಕೆ. ಆ ಕಡೆ ಒಂದು ಯುಟಿಲಿಟಿ. ಎಸ್ ಸರ್. ಇದೆಲ್ಲ ಯಾವ್ದು ಸರ್ ಯೂಸ್ ಮಾಡಿರೋ? ಸರ್ ಕೌಂಟರ್ ಟಾಪ್ ಎಲ್ಲ ಬಂದು ಬ್ಲಾಕ್ ಗ್ಯಾಲಕ್ಸಿ ಗ್ರಾನೈಟ್ ಯೂಸ್ ಮಾಡಿರೋದು. ಅಂದ್ರೆ ಇದೆಲ್ಲದು ಬ್ಲಾಕ್ ಗ್ಯಾಲಕ್ಸಿ ಇದೆ. ಓಕೆ. ಅಂಡ್ ಸಿಂಕ್ ಬಂದು ಕಸ್ಟಮರ್ ಅವರೇ ಚೂಸ್ ಮಾಡಿರೋದು. ಇದು ಸ್ಮಾರ್ಟ್ ಸಿಂಕ್ ತರ ಬರುತ್ತೆ. ಸ್ಮಾರ್ಟ್ ಸಿಂಕ್. ಎಸ್ ಸರ್, ಹೌದು. ಅಂದ್ರೆ ಇದು ಲೈಕ್ ಈ ತರ ಯುಟಿಲೈಸ್ ಮಾಡಬಹುದು. ಅದೆಲ್ಲ ಮಲ್ಟಿಪಲ್ ಆಪ್ಷನ್ಸ್ ಇದೆ. RO ಬರುತ್ತೆ ಇಲ್ಲಿ, ಗ್ಲಾಸ್ ವಾಶ್ ಮಾಡಬಹುದು ಈ ತರ. ಓಕೆ ಓಕೆ. ಮಲ್ಟಿಪಲ್ ಆಪ್ಷನ್ಸ್ ಇರುತ್ತೆ ಅದರಲ್ಲಿ. ಇದು ಮಾಡರ್ನ್ ಕಿಚನ್ ಫುಲ್ ಅಕಾರ್ಡಿಂಗ್ ಟು ಥೀಮ್ ಮ್ಯಾಚ್ ಮಾಡಿದ್ದೀರಾ ಫುಲ್? ಎಸ್. ಈ ಇದು ನಿಮ್ ಹೈಟ್ ಆಫ್ ದ ವಿಂಡೋ ಇದೆಲ್ಲದನ್ನು ಇಂಟೀರಿಯರ್ ನ ನಾವು ಡಿಸೈನ್ ಮಾಡ್ಕೊಂಡು ಮಾಡೋದ್ರಿಂದ ಓಕೆ ನಿಮ್ ಪ್ರಾಪರ್ ಆಗಿ ಪ್ಲೇಸ್ಮೆಂಟ್ ಆಗ್ಬಿಡುತ್ತೆ. ಎಲ್ಲಾನು ಕರೆಕ್ಟ್ ಆಗಿ ಎಲ್ಲೆಲ್ಲಿ ಬರಬೇಕೋ ಎಲ್ಲ. ಎಸ್ ಸರ್, ಹೌದು. ಓಕೆ. ಕಿಚನ್ ಎಷ್ಟು ಬರುತ್ತೆ ಸರ್ ಡೈಮೆನ್ಷನ್? ಸರ್ ಇದು ಕಮಿಂಗ್ ಅರೌಂಡ್ ನಮ್ಗೆ ಇದು ವಿಡ್ತ್ ಬಂದು ನಿಯರ್ಲಿ 12 ಫೀಟ್ ಬರುತ್ತೆ. ಹಿಂಗೆ 12 ಫೀಟ್ ಬರುತ್ತೆ. 12 ಫೀಟ್ ಬರುತ್ತೆ. ಅಂಡ್ ಯುಟಿಲಿಟಿ ಬಂದು ನಿಯರ್ಲಿ 5 ಫೀಟ್ ಬೈ 12 ಫೀಟ್ ಬರುತ್ತೆ. 5 ಫೀಟ್ ಬೈ 12 ಫೀಟ್ ಬರುತ್ತೆ. ಓಕೆ. ಸೊ ಇದೊಂದು ನೋಡ್ತಿರ್ಬೋದು. ಬಟ್ ಇಲ್ಲೆಲ್ಲೋ ರೂಮ್ ಇರಂಗೆ ಕಾಣಿಸ್ತಿಲ್ವಲ್ಲ, ಎಲ್ಲ ಕಂಪ್ಲೀಟ್ ಆಗಿ ವಾಲ್ ಇದೆ. ಸರ್ ಇಲ್ಲಿ ಆಕ್ಚುಲಿ ಇಡನ್ ಕಾನ್ಸೆಪ್ಟ್ ಮಾಡ್ತಾರೆ. ಅಂದ್ರೆ ಇದು ಏರಿಯಾ ಅದೇನೆ ಮುಂಚೆಯಿಂದಲೂ ಇಡನ್ ಕಾನ್ಸೆಪ್ಟ್ ಅಲ್ಲಿ ಮಾಡಿ ರೂಮ್ ಇಡಬೇಕು ಅಂತ. ಇದು ಎರಡು ಓಪನ್ ಮಾಡಿದ್ರೆ 2 ರೂಮ್ ಇದೆ ಒಳಗಡೆ. ಸೊ ಇದು ಮೇಲೆ ಸರ್ ಇಲ್ಲಿ
ಓಪನ್ ಮಾಡಕ್ಕೆ ಅದು ಆಪ್ಷನ್ ಇದೆಯಾ? ಇಲ್ಲ ಇಲ್ಲ ಸರ್, ಅದು ವಾಲ್ ಇದೆ. Just ಥೀಮ್ wall ನಾವು ಇಡನ್ ಥೀಮ್ ಮಾಡ್ಕೊಂಡಿದೀವಿ ಅಷ್ಟೇ. ಇಡನ್ ಥೀಮ್ ತರ ಅದು ಮಾಡ್ಕೊಂಡಿರೋಂಥದ್ದು. ನಿಮ್ಗೆ ಆ ಕಂಟಿನ್ಯೂಟಿ Okay. ಸಿಗ್ಬೇಕಲ್ವಾ, ಹಾ ಹಾ ಆದ್ರಿಂದ ಆ ತರನೇ ಪ್ಯಾನಲ್ ಮಾಡ್ಕೊಂಡಿದ್ದೀವಿ. ಹ್ಮ್ ಈ ಕಡೆ ಒಂದು ರೂಮ್ ಬರುತ್ತೆ, ಓಕೆ. ಅಂಡ್ ವಿತ್ ಅಟ್ಯಾಚ್ಡ್ ಬಾತ್ರೂಮ್ ಇದೆ ಇಲ್ಲಿ. ಇದು ಮಾಸ್ಟರ್ ಬೆಡ್ರೂಮ್ ತರನ ಇದು? ಎಸ್ ಮಾಸ್ಟರ್ Master bedroom. ಸೌತ್ ವೆಸ್ಟ್ ಕಾರ್ನರ್ ಅಂತಾನೆ ಓಕೆ ಓಕೆ ಓಕೆ. ಅಂಡ್ ಇಲ್ಲಿ ಒಂದು ಇದು ವಾರ್ಡ್ರೋಬ್ ಪ್ರಾವಿಷನ್ ಮಾಡ್ಕೊಟ್ಟಿದ್ದೀವಿ. ಕಂಪ್ಲೀಟ್ ವಾರ್ಡ್ರೋಬ್ ಬರುತ್ತೆ, ಆ ಕಡೆ ಒಂದು ವಿಂಡೋಸ್ ಇದೆ. ಸೂಪರ್. ಅಂಡ್ ಇದು ಲೈಕ್ ಹಾ, ಅವರು ಫೋಲ್ಡಿಂಗ್ ಬೆಡ್ ತರ ಕಾನ್ಸೆಪ್ಟ್ ಬೇಕು ಅಂತ ಫೋಲ್ಡಿಂಗ್ ಬೆಡ್ ಮಾಡ್ಕೊಟ್ಟಿದ್ದೀವಿ ಸರ್. ಇದು ಸೋಫಾ ಕಮ್ ಬೆಡ್ ಬರುತ್ತೆ. ಪ್ರಾವಿಷನ್ ಆ ತರ ಕೇಳಿದ್ರು, ಡಿಸೈನ್ ಅಲ್ಲಿ ಆ ತರ ಪ್ರಾವಿಷನ್ ಮಾಡಿಸ್ಕೊಂಡಿದ್ದಾರೆ. ಓಕೆ. ಸೋಫಾ ಕಮ್ ಬೆಡ್ ತರ ಆಗುತ್ತೆ ಸರ್. ಸೂಪರ್. ಓಕೆ. ಮತ್ತೆ ಅಲ್ಲಿ ಕೂಡ ಒಂದು ಇದೆಲ್ಲ ಐಟಮ್ಸ್ ಎಲ್ಲ ಶೋಕೇಸ್ ಮಾಡಿ. ಎಸ್ ಸರ್ ಹೌದು. ಓಕೆ. ಇದು ಅಟ್ಯಾಚ್ ಟಾಯ್ಲೆಟ್ ಬರುತ್ತಲ್ಲ ಸರ್? ಎಸ್ ಸರ್, ಅಟ್ಯಾಚ್ ಟಾಯ್ಲೆಟ್ ಬರುತ್ತೆ. ಓಕೆ. ಸೊ ಇದೆಲ್ಲ ಕಂಪ್ಲೀಟ್ ವಾಟರ್ ಪ್ರೂಫಿಂಗ್, ಲೀಕೇಜ್ ಏನೋ ಪ್ರಾಬ್ಲಮ್ ಬರುತ್ತೆ ಸರ್. ಅಂದ್ರೆ ಇದೆಲ್ಲ ಎಪಾಕ್ಸಿ ಜಾಯಿಂಟ್ ಮಾಡಿರ್ತೀವಿ, ಫ್ಲೋರಿಂಗ್ ಎಲ್ಲ ಅದನ್ನ. ಓಕೆ. ಅಂಡ್ ಈ ಥೀಮ್ ಇದೆಯಲ್ಲ, ಈಗ ನಮ್ದು ಯಾವುದೇ ಹೌಸ್ ನೋಡಿದ್ರು ಫುಲ್ ಲೈಟ್ ಬಾತ್ರೂಮ್ ಟೈಲ್ಸ್ ಕೊಟ್ಟಿರ್ತೀವಿ. ಓಕೆ ಓಕೆ ಓಕೆ. ಅಂಡ್ ಆ ಡಿಸೈನ್ ಥೀಮ್ ಎಲ್ಲದಕ್ಕೂ ಡಿಸೈನ್ ಕೊಡ್ತೀವಿ ಮುಂಚೆ. ಲೈಕ್ ಇಲ್ಲ ಹೈಲೈಟರ್ ಬರಬೇಕು, ಇಲ್ಲಿ ನಿಮ್ಗೆ ಇದು ಲೈಟ್ ಕಲರ್ ಬರಬೇಕು, ಡಾರ್ಕ್ ಬರಬೇಕು. ಅಂಡ್ ಫಿಟ್ಟಿಂಗ್ಸ್ ಎಲ್ಲದನ್ನು ಜಾಗ್ವಾರೇ ಬರುತ್ತೆ. ಜಾಗ್ವಾರ್ ಫಿಟ್ಟಿಂಗ್ಸ್ ಕಂಪ್ಲೀಟ್. ಓಕೆ. ಸೊ ನೆಕ್ಸ್ಟ್ ಇಲ್ಲೊಂದು ಸ್ಟಡಿ ಯೂನಿಟ್ ವಿತ್ ಅಲ್ಲೇ ವಿಂಡೋಸ್ ಇದೆ, ನೋಡ್ತಿರ್ಬೋದು. ಮತ್ತೆ ಅಂಡ್ ಇಲ್ಲಿ ಬಂದ್ರೆ ಒನ್ ಮೋರ್ ಬೆಡ್ರೂಮ್ ಸರ್. ಇಲ್ಲಿ ಇನ್ನೊಂದು ಬೆಡ್ರೂಮ್ ಇದೆ. ಎರಡು ಸ್ಪೇಷಿಯಸ್ ಆಗಿದೆ ಸರ್, 15x15 ಆ ತರ. ಎರಡು ಬೆಡ್ರೂಮ್ ತುಂಬಾ ಸ್ಪೇಸಿಯಸ್ ಆಗಿ ಬಂದಿದೆ, 60-40 ಸೈಟ್ ಇರೋದ್ರಿಂದ. ಅಂಡ್ ನಿಮ್ಗೆ 60-40 ಸೈಟ್ ಅಲ್ಲಿ 2 BHK ಈಸಿಲಿ ಮಾಡ್ಬೋದು, ತುಂಬಾ ಚೆನ್ನಾಗಿ ಬರುತ್ತೆ. ಓಕೆ ಓಕೆ. ಇದು ಕಂಪ್ಲೀಟ್ ಮಿರರ್ ಕೂಡ ತುಂಬಾ ಎಸ್ ಸರ್, ಅಂದ್ರೆ ಜಿಮ್ ರೂಮ್ ತರ ಮಾಡ್ಕೊಂಡಿದ್ದಾರೆ, ಆ ತರನು ಯೂಸ್ ಆಗ್ಲಿ ಅಥವಾ ಬೆಡ್ರೂಮ್ ತರ ಕನ್ವರ್ಟ್ ಮಾಡ್ಕೊಂಡು. ಓಕೆ. ಈ ಕಡೆ ಒಂದು ಟಾಯ್ಲೆಟ್ ಸರ್ ಅದು? ಇಲ್ಲ ಸರ್, ಇದು ಮೇಲ್ಗಡೆ ಅವರು ಒಂದು ಟೆಂಪಲ್ ಮಾಡ್ಕೊಂಡಿರೋದ್ರಿಂದ ಅಲ್ಲಿ ಹೋಗೋದಕ್ಕೆ ಅಂತ ಹಿಂದೆ ಬ್ಯಾಕ್ ಲ್ಯಾಡರ್ ತಗೊಂಡಿದ್ದಾರೆ. ಓಕೆ ಓಕೆ ಓಕೆ. ಆಕ್ಸಿಸ್ ತಗೊಂಡಿದ್ದಾರೆ. ಸೂಪರ್. ಓಕೆ. ಈ ಕಡೆ ಕೂಡ ವಿಂಡೋಸ್ ಬರುತ್ತೆ. ಸೊ ಈಗ ಕಂಪ್ಲೀಟ್ ಇಲ್ಲೂ ಒಂದು ಸೆಪರೇಟ್ ಒಂದು ಇದು ಬರುತ್ತಲ್ಲ ಸರ್, ಟಾಯ್ಲೆಟ್, ಕಾಮನ್ ಟಾಯ್ಲೆಟ್ ಒಂದು ಬರುತ್ತೆ. ಎಸ್ ಸರ್, ಕಾಮನ್ ಟಾಯ್ಲೆಟ್ ಇದೆ ಇಲ್ಲಿ. ಅಂದ್ರೆ ಒಂದು ವಾಶ್ ಬೇಸಿನ್ ಕೊಟ್ಟು ಒಂದು ಕಾಮನ್ ಟಾಯ್ಲೆಟ್ ಮಾಡಿದೀವಿ. ಇಲ್ಲೊಂದು ರೂಮ್ ಇದೆ ಸರ್. ಇಲ್ಲೂ ಒಂದು ರೂಮ್ ಇದೆ. ಇದು ಪೆಟ್ಸ್ ರೂಮ್ ಅಂತ ಹೇಳ್ತೀವಿ. ಲೈಕ್ ಪೆಟ್ಸ್ ಇರೋದ್ರಿಂದ ಅವರು ಭೀಮಾ ಅರ್ಜುನ್ ಅಂತ 2 ಪೆಟ್ಸ್ ಇದೆ, ಅದಕ್ಕೋಸ್ಕರನೇ ಬೇಕು, ಅದಕ್ಕೂ ಯುಟಿಲಿಟಿ ಮಾಡ್ಕೊಂಡಿದ್ದಾರೆ. ಅದಕ್ಕೂ ಯುಟಿಲಿಟಿ ಪೆಟ್ಸ್ ರೂಮ್ ಯುಟಿಲಿಟಿ ತರ ಮಾಡ್ಕೊಂಡಿದ್ದಾರೆ. ಸೂಪರ್. ಓಕೆ. ಸೊ ನೆಕ್ಸ್ಟ್ ಇವಾಗ ಆಲ್ ರೂಮ್ ಡೋರ್ಸ್ ಎಲ್ಲ ಬಂದಿದೆ ಸರ್, ಆಲ್ ಪಾಲಿಶ್ ಡೋರ್ಸ್ ಬರುತ್ತೆ, ಲೈಕ್ ಟೀಕ್ ಕಾನ್ಸೆಪ್ಟ್ ಅಲ್ಲೇನೆ. ಓಕೆ ಓಕೆ. ಇದು ವಿನಿಯರ್ ಬರುತ್ತೆ, ಇದು ಟೀಕ್ ಫ್ರೇಮ್ ಬರುತ್ತೆ. ಇದೆಲ್ಲ ಪಾಲಿಶ್ ಡೋರ್ಸ್ ಯೂಸ್ ಮಾಡಿದ್ದೀವಿ. ಸೂಪರ್. ಓಕೆ ಸರ್. ಅಂದ್ರೆ ತುಂಬಾ ಟ್ರೆಡಿಷನಲ್ ಆಗಿ ಎಲಿಗೆಂಟ್ ಆಗಿ ಕಾಣುತ್ತೆ. ಓಕೆ ಸರ್. ನಿಮ್ದು ಕನ್ಸ್ಟ್ರಕ್ಷನ್ಸ್ ಅಲ್ಲಿ ಯಾವ್ದೇ ತರ ಲೈಕ್ ವಾರಂಟೀಸ್ ಆತರ ಏನಾದ್ರು ಬರುತ್ತಾ, ಹೆಂಗೆ ಅಂತ ಸರ್? ಅಂದ್ರೆ ಕನ್ಸ್ಟ್ರಕ್ಷನ್ ಅಂತ ಮಾಡಿದ್ಮೇಲೆ ವಾರಂಟಿ ಅನ್ನೋದು ಸ್ಟ್ರಕ್ಚರಲ್ ವಾರಂಟಿ ಇಂದ ಬರುತ್ತೆ, ಪ್ರಾಡಕ್ಟ್ಸ್ ವಾರಂಟಿ ಇಂದ ಬರುತ್ತೆ. ಈಗ ಯಾವ್ದಾದ್ರು ಒಂದು ಪ್ರಾಡಕ್ಟ್ ಸೆಲೆಕ್ಟ್ ಮಾಡಿದ್ರೆ, ಈಗ ನಾವು ಸ್ಯಾನಿಟರಿ ವೇರ್ ಸೆಲೆಕ್ಟ್ ಮಾಡಿರ್ತೀವಿ, ಕಂಪನಿ ವಾರಂಟಿನೇ ಇರುತ್ತೆ. ಕಂಪನಿ ವಾರಂಟಿ. ಓಕೆ. ಅಂಡ್ ಸರ್ವಿಸ್ ನಾರ್ಮಲಿ ಒಂದು ಕನ್ಸ್ಟ್ರಕ್ಷನ್ ಮಾಡಿದ್ಮೇಲೆ 1 year ಸರ್ವಿಸ್ ಕೊಡ್ಬೇಕಾಗತ್ತೆ. ಲೈಕ್ ಏನೋ ಪ್ಲಂಬಿಂಗ್ ಇಶ್ಯೂ ಆಗಿದೆ, ಎಲೆಕ್ಟ್ರಿಕಲ್ ಇಶ್ಯೂ ಆಗಿದೆ, ಒಂದ್ ಲೈಟ್ ಆನ್ ಮಾಡಿದ್ರೆ ಇನ್ನೊಂದ್ ಲೈಟ್ ಎಲ್ಲೋ ಹೊತ್ಕೊಳ್ಳುತ್ತೆ, ಈ ತರ ಇಶ್ಯೂಸ್ ಫೇಸ್ ಆಗ್ತದೆ. ಅದು 1 year ವರೆಗೂ ಫ್ರೀ ಸರ್ವಿಸ್ ಇರುತ್ತೆ ನಾರ್ಮಲ್ ಆಗಿ. ಸೂಪರ್ ಸರ್. ಈ ಮನೆಗೆ ಯೂಸ್ ಮಾಡಿರುವಂತದ್ದು ಪೇಂಟ್ಸ್ ಆಗ್ಲಿ, ಆಮೇಲೆ ಸಿಮೆಂಟ್, ವೈರ್ಸ್, ಸ್ವಿಚಸ್ ಎಲ್ಲ ಯಾವ್ದು ಬರುತ್ತೆ ಸರ್? ಸರ್ ಎಲ್ಲದನ್ನು ಏಷ್ಯನ್ ಪೇಂಟ್ ರಾಯಲ್ ಯೂಸ್ ಮಾಡಿದೀವಿ ಇನ್ಸೈಡ್ ಎಲ್ಲದನ್ನು. ಔಟ್ ಸೈಡ್ ಎಲ್ಲ ಅಪೆಕ್ಸ್ ಅಲ್ಟಿಮಾ ಯೂಸ್ ಮಾಡಿದೀವಿ. ಅಂಡ್ ವೈರ್ಸ್ ಎಲ್ಲ ಬಂದ್ರೆ ಫಿನೋಲೆಕ್ಸ್ ವೈರ್ಸ್ ಇದೆ. ಅಂಡ್ ಸ್ವಿಚಸ್ ಎಲ್ಲ ಬಂದ್ರೆ ಲಿಶಾ, ಹ್ಯಾಂಕರ್ ಆ ತರ ಸ್ವಿಚಸ್ ಯೂಸ್ ಮಾಡಿದ್ದಾರೆ. ಅಂಡ್ ಫ್ಲೋರಿಂಗ್ ಎಲ್ಲ ಬಂದ್ರೆ ಸರ್ ಇಲ್ಲೆಲ್ಲ 2x4 ತಗೊಂಡಿದ್ದಾರೆ. 2x4 ಟೈಲ್ಸ್ ತಗೊಂಡಿದ್ದಾರೆ. ಅಂದ್ರೆ 4x6 ಆದ್ರೂ ತಗೋಬಹುದು, 2x4 ಆದ್ರೂ ತಗೋಬಹುದು. ದಟ್ಸ್ ಸೆಲೆಕ್ಷನ್ ಡಿಪೆಂಡ್ ಆನ್ ಕಸ್ಟಮರ್ಸ್. ಸೊ ಇದೆಲ್ಲ ಲೈಕ್ ಕ್ರ್ಯಾಕ್ ಆಗೋದು ಆ ತರ ಎಲ್ಲ ಏನಿಲ್ಲ ಸರ್. ಲೇಯಿಂಗ್ ಮೆಥಡ್, ವರ್ಕ್ಮೆನ್ಶಿಪ್ ಪ್ರಾಪರ್ ಆಗಿದೆ. ಯಾವುದೇ ವರ್ಕ್ ಕೊಟ್ರು, ಯಾವುದೇ ಮೆಟೀರಿಯಲ್ ಕೊಟ್ರು ಏನು ಆಗೋದಿಲ್ಲ. ಪ್ರಾಪರ್ ವರ್ಕ್ಮೆನ್ಶಿಪ್ ಮಾಡ್ಬೇಕಷ್ಟೇ. ಸೂಪರ್ ಸರ್. ಯೂಶಲಿ ಏನಂದ್ರೆ ಒಂದ್ ಸೈಡ್ ಕ್ರ್ಯಾಕ್ ಬರೋದೆಲ್ಲ ಇರುತ್ತೆ, ಆ ತರ ಎಲ್ಲ ಬರಬಾರ್ದನ್ನಕ್ಕೆ ನೀವು ಯಾವ ತರ ಪ್ರೊಸೀಜರ್ಸ್ ಎಲ್ಲ ತಗೊಂಡಿರ್ತೀರಾ? ಅಂದ್ರೆ ಸರ್ ಸ್ಟ್ಯಾಂಡರ್ಡ್ ನಮ್ದು ಪ್ರೋಸೆಸ್ ಸೆಟ್ ಮಾಡಿ ಇಟ್ಬಿಟ್ಟಿರ್ತೀವಿ. ಈ ವರ್ಕ್ ಮಾಡ್ಬೇಕಾದ್ರೆ ಎಲ್ಲಿ ವಾಟರ್ ಪ್ರೂಫಿಂಗ್ ಮಾಡ್ಬೇಕು, ಎಲ್ಲಿ ನೀನು ಸ್ಟ್ಯಾಂಡರ್ಡ್ ಗೈಡ್ ಲೈನ್ಸ್ ಅಂತ ಇರುತ್ತೆ ಕನ್ಸ್ಟ್ರಕ್ಷನ್ಗೆ. ಅಂದ್ರೆ ಎಷ್ಟು ಕ್ಯೂರಿಂಗ್ ಪೀರಿಯಡ್ ಇರುತ್ತೆ. ಈಗ ಒಂದು ವಾಲ್ ಕನ್ಸ್ಟ್ರಕ್ಷನ್ ಮಾಡಿದ್ರೆ ಅದು ಕ್ಯೂರಿಂಗ್ ಪೀರಿಯಡ್ ಏನು, ಒಂದು ಕಾಂಕ್ರೀಟ್ ವಾಲ್ಗೆ ಕ್ಯೂರಿಂಗ್ ಪೀರಿಯಡ್ ಏನು, ಅದನ್ನೆಲ್ಲದು ಸ್ಟ್ಯಾಂಡರ್ಡ್ ಗೈಡ್ ಲೈನ್ಸ್ ಮೇಂಟೈನ್ ಮಾಡಿದ್ರೆ ನಿಮ್ಗೆ ಏನು ಆಗೋದಿಲ್ಲ. ಈ ಪ್ರಾಪರ್ ಇನ್ಫಾರ್ಮೇಶನ್ ಇವ್ರಿಗೆ ಗೊತ್ತಿರಲ್ಲ, ಆಸ್ ಎ ಕಸ್ಟಮರ್ ಅವ್ರಿಗೆ ಗೊತ್ತಿರಲ್ಲ. ನಮ್ದು ಇಂಜಿನಿಯರ್ ಟೀಮ್ ಇರುತ್ತೆ, ಅವ್ರಿಗೆ ಆ ಗೈಡ್ ಲೈನ್ಸ್ ಹೋಗಿರುತ್ತೆ, ಅದ್ರ ಪ್ರಕಾರ ವರ್ಕ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಜಸ್ಟ್ ಟೆರೇಸ್ ಹೋದ್ರೆ ಸರ್, 2nd ಫ್ಲೋರ್ ಆಕ್ಚುಲಿ ಅಲ್ಲಿ ಒಂದು ಟೆಂಪಲ್ ತರ ಮಾಡ್ಕೊಂಡಿದ್ದಾರೆ. ಟೆಂಪಲ್ ಕಮ್ ಕವರಿಂಗ್ ಮಾಡ್ಕೊಂಡಿದ್ದಾರೆ. ಅದು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ. ಇಲ್ಲೊಂದು MS ಗೇಟ್ ಕೊಟ್ಟಿದ್ದೀವಿ ಸರ್ ಇಲ್ಲಿ ಸೇಫ್ಟಿಗೆ. ಸೊ ಟೋಟಲ್ ಇದು ಗ್ರೌಂಡ್ ಫ್ಲೋರ್ 2 BHK, ಫಸ್ಟ್ ಫ್ಲೋರ್ 2 BHK ಬರುತ್ತೆ.
ಫಸ್ಟ್ ಫ್ಲೋರ್ ಅಲ್ಲಿ ಇಷ್ಟೇ 3 BHK ಸರ್, ಅಂದ್ರೆ Okay, ಒಂದು okay. ಸ್ಮಾಲ್ ಬೆಡ್ರೂಮ್ ಪೆಟ್ಸ್ ರೂಮ್ ಅಂತ ಮಾಡಿರೋದ್ರಿಂದ ಹಾಂ 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 3 BHK ಕಾನ್ಸೆಪ್ಟ್ ಅಲ್ಲೇನೆ. ಓಕೆ ಇದು ಬಂದು ಟೆರೇಸ್ ಸರ್, ಅಲ್ಲಿ ಟೆಂಪಲ್ ಕಾನ್ಸೆಪ್ಟ್ ಅಲ್ಲಿ ಮಾಡಿ ಓಕೆ ಅದು ಕ್ಲೋಸ್ ಇದೆ, ಅಲ್ಲಿ ಆ ಕಡೆ ಈ ಕಡೆ 2 ರೂಮ್ ಮಾಡ್ಕೊಂಡಿದ್ದಾರೆ. ಹಾಂ ಹಾಂ ಅಂಡ್ ಇದು ಟೋಟಲ್ ಗ್ರಾನೈಟ್ ಹಾಕ್ಸ್ಕೊಂಡಿದ್ದಾರೆ, ಓಕೆ ಓಕೆ ಟಾಪ್ ಕವರಿಂಗ್ ಇರೋದ್ರಿಂದ. ಅಂಡ್ ಇಲ್ಲಿ ಅಂದ್ರೆ ಸ್ಪಿರಿಚುವಲ್ ಸ್ಪೀಕಿಂಗ್ಸ್ ಎಲ್ಲ ನಡೀತಾ ಇರುತ್ತೆ. ಹ್ಞೂ ಅವ್ರಿಗೆ ಏನೇನ್ ಪ್ರಾವಿಷನ್ ಬೇಕು ಲೈಕ್ ಸೀಟಿಂಗ್ ಅಲ್ಲಿ ಓಕೆ ಓಕೆ ಅಂಡ್ ಲ್ಯಾಂಡ್ಸ್ಕೇಪಿಂಗ್ ವರ್ಕ್ಸ್ ಹಾಂ 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 ಅಂಡ್ ಇಲ್ಲಿ ಎಂಟ್ರಿ ಬಂದ್ರೆ ವಾಶ್ ಮಾಡ್ಕೊಳ್ಳೋದಕ್ಕೆ ಒಂದು ಟ್ಯಾಪು, ಓಕೆ 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 ಕಾಲ್ ವಾಶ್ ಮಾಡ್ಕೊಳ್ಳೋದಕ್ಕೆಲ್ಲ. ಹಾಂ 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 ಅಂಡ್ ಸ್ವಲ್ಪ ಎಲಿಗೆಂಟ್ ಆಗಿ ಕಾಣ್ಲಿ ಅಂತ ಎಲಿವೇಶನ್ಗೆ ಇಲ್ಲೂ ಗ್ಲಾಸ್ ರೈಲಿಂಗ್ ಕೊಟ್ಟಿದ್ದೀವಿ. ಗ್ಲಾಸ್ ಸೈಲಿಂಗ್ ಕೊಟ್ಟಿದ್ದೀರಾ? ಓಕೆ. ಸೊ ಇದಲ್ಲ ಸರ್, ಇದು ಸೇಮ್ ಲೈಕ್ ಟೈಲ್ಸೇ ಬರುತ್ತಾ? ಇಲ್ಲ ಸರ್, ಗ್ರಾನೈಟ್ ಇದೆ. ಗ್ರಾನೈಟ್ ಬರುತ್ತೆ. ಹೌದು, ಗ್ರಾನೈಟ್ ಇದು. ಇದು ತುಂಬಾ ಉದ್ದ ಇದೆಯಲ್ಲ ಇದು? ಲೆಂತ್ ಜಾಸ್ತಿ ಬರುತ್ತೆ ಸರ್ ಗ್ರಾನೈಟ್, ಯಾಕಂದ್ರೆ ಜಾಸ್ತಿ ಜಾಯಿಂಟ್ಸ್ ಕಾಣಬಾರ್ದು ಅಂತಾನೆ ಗ್ರಾನೈಟ್ ಹೋದ್ರು ಕಸ್ಟಮರ್. ಅಂದ್ರೆ ಇವೆಲ್ಲ ಆಕ್ಚುಲಿ ಅಡಿಷನಲ್ ಬರುತ್ತೆ, ಅವ್ರು ಬೇಕು ಅಂತ ಹೇಳಿ ಮಾಡಿಸ್ಕೊಂಡಿರೋ. ಈಗ ನಾವು ಪ್ಯಾಕೇಜ್ ಅಂತ ಕೊಟ್ಟಾಗ ಕಂಪನಿಯಲ್ಲಿ ಬಿಲ್ಟಪ್ ಏರಿಯಾ ಅಂಡರ್ ಬರಲ್ಲ ಇದೆಲ್ಲ, ಓಕೆ ಓಕೆ, ಅವ್ರು ಎಕ್ಸ್ಪೆಂಡಿಚರ್ ಮಾಡಿ ಮಾಡಿಸ್ಕೊಂಡಿರೋ ಅಂತದ್ದು. ಸೂಪರ್ ಸರ್. ಇದು ಕಂಪ್ಲೀಟ್ ಪ್ರಾಜೆಕ್ಟ್ ಕೂಡ ನೀಟಾಗಿ ಬಂದಿದೆ, ಡಿಫ್ರೆಂಟ್ ಕಾನ್ಸೆಪ್ಟ್ ಆಗಿ ಮಾಡಿರಾ. ಸೊ ನೀವು ಬರೀ ಬ್ಯಾಂಗ್ಳೂರಲ್ಲಿ ಮಾತ್ರ ಮಾಡ್ತೀರಾ ಅಥವಾ ಎಲ್ಲ ಕಡೆ ಇದು ಮಾಡ್ತೀರಾ ಹೇಗೆ ಸರ್? ಸರ್ ಬ್ಯಾಂಗ್ಳೂರ್, ತುಮಕೂರು, ಮೈಸೂರು, ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ, ಅಂದ್ರೆ ಬ್ಯಾಂಗ್ಳೂರ್ ಸರೌಂಡಿಂಗ್ ಏನ್ ಸಿಟಿ ನಿಯರ್ ಬೈ ಸಿಟೀಸ್ ಇದೆ ಎಲ್ಲ ಮಾಡ್ತಾ ಇದ್ದೀವಿ. ಸೊ ಕಂಪ್ಲೀಟ್ ಇಂಟೀರಿಯರ್ ಕನ್ಸ್ಟ್ರಕ್ಷನ್ ಇಂದ ಟರ್ನ್ಕಿ ಪ್ರಾಜೆಕ್ಟ್ಸ್ ಇದೆ. ಟರ್ನ್ಕಿ ಪ್ರಾಜೆಕ್ಟ್. ನಮ್ದು ನೀವು ಆರ್ ಆರ್ ನಗರ ನಮ್ದು ಎಕ್ಸ್ಪೀರಿಯನ್ಸ್ ಸೆಂಟರ್ ಬಂದ್ರೆ ದೇರ್ ನಿಮ್ಗೆ ಅಲ್ಲೇನೆ ಗೊತ್ತಾಗ್ಬಿಡುತ್ತೆ. ನಮ್ದು ಇಂಟೀರಿಯರ್ ಎಕ್ಸ್ಪೀರಿಯನ್ಸ್ ಸೆಂಟರ್ ಇದೆ, ಕನ್ಸ್ಟ್ರಕ್ಷನ್ ಎಕ್ಸ್ಪೀರಿಯನ್ಸ್ ಸೆಂಟರ್ ಇದೆ. ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್ ನಿಮ್ಮ? ಸರ್ ರಾಜರಾಜೇಶ್ವರಿ ನಗರದಲ್ಲಿ BML ಲೇಔಟ್ ಅಲ್ಲಿ ನಮ್ಮ ಆಫೀಸ್ ಇದೆ. ಅಂಡ್ ಯಲಹಂಕದಲ್ಲಿ ಬಂದ್ರೆ ಕೋಗಿಲು ಕ್ರಾಸ್ ಅಲ್ಲಿ ನಮ್ದು ಆಫೀಸ್ ಇದೆ ಸರ್. ಓಕೆ ಸರ್. ಸೊ ಇವಾಗ ಕನ್ಸ್ಟ್ರಕ್ಷನ್ ಮಾಡ್ಬೇಕಂದ್ರೆ ಪ್ರೊಸೀಜರ್ಸ್ ಏನಾದ್ರು ಲೈಕ್ ಹೇಗೆ ಮೀಟ್ ಮಾಡಬೇಕು, ಅಪಾಯಿಂಟ್ಮೆಂಟ್ ತಗೊಬೇಕಾದ್ರು? ಸರ್, ಅಂದ್ರೆ ನಮ್ ನಂಬರ್ ಕೊಟ್ಟಿರ್ತೀವಿ, ಅವ್ರಿಗೆ ನೀವು ಎನಿ ಟೈಮ್ ಕಾಲ್ ಮಾಡಿ ಒಂದು ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಳ್ಳಿ, ನಮ್ಮ ಆಫೀಸಿಗೆ ಬಂದು ಮೀಟ್ ಆಗಿ ನೀವು ಕೊಟೇಶನ್ ತಗೋಬಹುದು. ಜಸ್ಟ್ ಫೋನ್ ಮಾಡಿ ಕೊಟೇಶನ್ ತಗೋಬಹುದು. ಬಟ್ ಟೆಕ್ನಿಕಲ್ ಆಗಿ ನೀವು ಬಂದ್ ಮಾತಾಡಿ, ನಾವೇನ್ ಕೊಡ್ತೀವಿ, ನಿಮ್ ಸ್ಕೋಪ್ ಆಫ್ ರಿಕ್ವೈರ್ಮೆಂಟ್ ಏನಿದೆ, ಅದ್ರಲ್ಲಿ ಯಾವ್ದು ಬರ್ತಿಲ್ಲ, ಏನ್ ಆಡ್ ಮಾಡ್ಕೊಡ್ಬೇಕು ನಿಮ್ಗೆ, ಇದೆಲ್ಲದನ್ನು ಕೊಟೇಶನ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಡ್ತೀವಿ. ಅಂಡ್ ನಮ್ ಪ್ರಾಜೆಕ್ಟ್ಸ್ ನೋಡಿ. ಓಕೆ ಸರ್, ಸೂಪರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಡೀಟೇಲ್ಸ್. ಥ್ಯಾಂಕ್ ಯು ಸೊ ಮಚ್ ಸರ್.